ಸೊ ಹೈ ಗೈಸ್, ವೆಲ್ಕಮ್ ಟು ಪಿ ಎಸ್ ಐ ಅಡ್ಡಾ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆ ಎ ಎಕ್ಸಾಮ್ದು ಡೇಟ್ ಅನೌನ್ಸ್ ಆಗಿದೆ. ಅದು ಮೊದಲೇ ಆಗಿತ್ತು, ನಾನು ಹೇಳೋದು ಲೇಟ್ ಮಾಡಿದ್ದೆ ಅಷ್ಟೇ. ಸೊ ಏನಿಲ್ಲ, ಚೆನ್ನಾಗಿ ಪ್ರಿಪೇರ್ ಮಾಡಿ ಲೆಟ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವತ್ತು ಏನಪ್ಪ ಅಂತಂದ್ರೆ ಸೈನ್ಸ್ ಸಂಬಂಧಪಟ್ಟಂತೆ ಒಂದಿಷ್ಟು ಪಾಯಿಂಟ್ಸನ್ನು, ಬೇಸಿಕ್ ಪಾಯಿಂಟ್ಸನ್ನು ಅದಾವೆ, ಅವಿಷ್ಟು ನೋಡಿಕೊಂಡು ಸುಮಾರು 140 ಕ್ವಶನ್ಸ್ ಇದ್ದಾವೆ. ಸಾಧ್ಯವಾದರೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲು ಟ್ರೈ ಮಾಡ್ತೀನಿ. ಎಲ್ಲಿಗಪ್ಪ ಅಂತಂದರೆ 2 ವಿಡಿಯೋ ಮಾಡೋಣ, ಪಾರ್ಟ್ 1 ಪಾರ್ಟ್ 2. ಸೊ ನನಗನ್ಸಿದಂಗೆ ಒಂದೇ ವಿಡಿಯೋಲಿ ಕವರ್ ಮಾಡಬೇಕು ಅಂತ ಕುಂತಿದ್ದೇನೆ. ಸೊ ಸರಿ, ಜಾಸ್ತಿ ಮಾತು ಬೇಡ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಉದ್ದೇಶ ಇಷ್ಟೇ, ಒಳ್ಳೆ ಕ್ವಾಲಿಟಿ ಕ್ಲಾಸನ್ನು ಕೊಡುವುದು, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಕ್ಲಾಸ್ ಕೊಡುವುದೇ ನಮ್ಮ ಉದ್ದೇಶವಾಗಿದೆ ಅಂತ ಹೇಳ್ತಾ, ಸೊ ಬನ್ನಿ ಗಾಯ್ಸ್, ಬನ್ನಿ ಆಸ್ಪಿರೆಂಟ್ಸ್, ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಬರೋಣ. ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಸೈನ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಅವನ್ನು ನೋಡ್ತಾ ಹೋಗೋಣ. ಸಂಸ್ಕರಿಸಿದ ಆಹಾರ ಪದಾರ್ಥಗಳನ್ನು ತುಂಬಿರುವ ಡಬ್ಬಿಗಳು ಅಥವಾ ಪೊಟ್ಟಣಗಳ ಮೇಲೆ ತಯಾರಿಸಿದ ತಾರೀಕು ಅಥವಾ ಮುಗಿಯುವ ದಿನಾಂಕವನ್ನು ನಮೂದಿಸಬೇಕು. ಉಪಯೋಗಿಸಿರುವ ಪದಾರ್ಥಗಳ ವಿವರಣೆಯನ್ನು ಮುದ್ರಿಸಬೇಕು. ತೂಕವನ್ನು ನಮೂದಿಸಿರಬೇಕು. ಇನ್ನು ಆಹಾರದ ಗುಣಮಟ್ಟವನ್ನು ಹತೋಟಿಯಲ್ಲಿಡುವ ಸಂಸ್ಥೆಗಳು ಯಾವ್ಯಾವಪ್ಪ ಅಂತಂದ್ರೆ ISI. ಈಗ ನೋಡಿ, ನೀವೊಂದು ಏನಾದರೂ ಪದಾರ್ಥ ತಗೊಳ್ಳಿ, ಅದರಲ್ಲಿ ISI ಅಂತ ಒಂದು ಟ್ರೇಡ್ ಮಾರ್ಕ್ ಇರುತ್ತೆ. ಇದು ಏನಪ್ಪ ಅಂತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ISI ಟ್ರೇಡ್ ಮಾರ್ಕ್ ಇದ್ದರೆ ಅದು ಒಂದು ಉತ್ತಮ ಕ್ವಾಲಿಟಿಯ ಅಥವಾ ಸೇವಿಸಲು ಯೋಗ್ಯವಾದ ಒಂದು ಪದಾರ್ಥ ಅಂತಕ್ಕಂಥದ್ದನ್ನು ಸೂಚಿಸ್ತದೆ, ISI ಮಾರ್ಕ್ ಅಂತ ಹೇಳ್ಬೋದು. ಅದಾದ ನಂತರ ಎರಡನೇದು ಬರುವುದೇ ಆಗ್ಮಾರ್ಕ್ ಅಂತ ಹೇಳ್ಬೋದು. ಡೈರೆಕ್ಟರೇಟ್ ಮಾರ್ಕೆಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಅಂತ ಹೇಳ್ಬೋದು. ಇನ್ನು ಮೂರನೇ ಬರುವ ಸಂಸ್ಥೆ ಯಾವುದಪ್ಪ ಅಂದ್ರೆ IPO, ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. FPO ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಕಡೆ ಬರೋದಾದರೆ ನೀರು ಅಂತ ಹೇಳ್ಬೋದು. ನೀರು ಒಂಚೂರು ಲೈನ್ ಕಡೆ ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ಬರುವುದೇ ನೀರು. ನೀರು ಒಂದು ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪತ್ತಾಗಿದೆ ಅಂತ ಹೇಳ್ಬೋದು. ಇದು ಒಂದು ಸೆಕೆಂಡ್. ಸೊ ಅದು ಸ್ಲೈಡ್ ಬ್ಯಾಕ್ ಹೋಯ್ತು. ಸೊ ಬನ್ನಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೋಡಿ. ನೀರಿನ ಬಗ್ಗೆ, ನೀರು ಇದು ಒಂದು ಅತ್ಯಮೂಲ್ಯವಾದ ನೈಸರ್ಗಿಕ ಸಂಪತ್ತಾಗಿದೆ. ಇದು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳು ನೀರನ್ನು ಅವಲಂಬಿಸಿವೆ ಅಂತ ಹೇಳ್ಬೋದು. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣ 2:1 ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಶುದ್ಧ ನೀರು ಉಷ್ಣ ಮತ್ತು ವಿದ್ಯುತ್ ಅವಾಹಕವಾಗಿವೆ. ಅನೇಕ ವಸ್ತುಗಳನ್ನು ನೀರು ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ, ಆದ್ದರಿಂದ ಸಾರ್ವತ್ರಿಕ ದ್ರಾವಣ ಎನ್ನುವರು ನೀರನ್ನು. ಭೂಮಿಯ ಮೇಲಿನ ನೀರು ಸೂರ್ಯನ ಶಾಖದಿಂದ ಆವಿಗೊಂಡು ಮೇಲೆ ಹೋಗಿ ಸಾಂದ್ರೀಕರಣದಿಂದ ಮೋಡವಾಗಿ ಪುನಃ ಮಳೆ ಅಥವಾ ಹಿಮದ ರೂಪದಲ್ಲಿ ಭೂಮಿಯನ್ನು ಸೇರುವುದೇ ಜಲಚಕ್ರ ಅಂತ ಕರೆಯುತ್ತೇವೆ. ಏನಪ್ಪ ಅಂತಂದ್ರೆ ಜಲಚಕ್ರ ಅಂತ ಕರೆಯುತ್ತೇವೆ. ಇನ್ನು 0.005% ಮಾತ್ರ ನೀರು ಜಲಚಕ್ರದಲ್ಲಿ ಪ್ರವಹಿಸುತ್ತದೆ ಅಂತ ಹೇಳ್ಬೋದು. ಭೂಮಿಯಲ್ಲಿ ಅತಿ ಹೆಚ್ಚು ಲಭ್ಯವಿರುವ ನೀರಿನಲ್ಲಿ 97% ನೀರು ಉಪ್ಪು ನೀರಾದರೆ ಕೇವಲ 3% ನೀರು ಮಾತ್ರ ಸಿಹಿ ನೀರಾಗಿದೆ ಅಂತ ಹೇಳ್ಬೋದು. ಇನ್ನು ನೀರಿನ ಭೌತಿಕ ಲಕ್ಷಣಗಳು ಯಾವ್ಯಾವಪ್ಪ ಅಂತಂದ್ರೆ, ನೀರಿನ ಭೌತಿಕ ಲಕ್ಷಣಗಳು: ಶುದ್ಧ ನೀರಿಗೆ ಬಣ್ಣ, ರುಚಿ ಹಾಗೂ ವಾಸನೆ ಇಲ್ಲ. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ನಾಲ್ಕನೇದು, ನೀರು 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಧಿಕ ಸಾಂದ್ರತೆಯನ್ನು ಹೊಂದಿರುತ್ತದೆ. ನೀರಿನ ವಿಧಗಳು ನೋಡ್ತಾ ಬರೋಣ. ಒಂದನೇದು ಗಡಸುತನದ ನೀರು, ಇನ್ನು ಎರಡನೇದು ಮೆದು ನೀರು. ಫಸ್ಟ್ ಒನ್ ಗಡಸು ನೀರು ನೋಡ್ತಾ ಹೋಗೋಣ. ಗಡಸು ನೀರಿಗೆ ಕಾರಣ ನೀರಿನಲ್ಲಿ ಮೆಗ್ನೀಷಿಯಂ ಮತ್ತು ಕ್ಲೋರೈಡ್ಗಳು, ಅಲ್ಯೂಮಿನಿಯಂ ಕ್ಲೋರೈಡ್ ಸಲ್ಫೇಟ್ಗಳು ಹಾಗೂ
ಬೈಕಾರ್ಬೋನೇಟ್ ಲವಣಗಳು ನೀರಿನಲ್ಲಿ ಕರಗಿರುತ್ತವೆ. ಇನ್ನು ಗಡಸು ನೀರಿನ ವಿಧಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಒಂದನೇದು ಶಾಶ್ವತ ಗಡಸು ನೀರು, ಅನ್ನೋದು ಎರಡನೇದು ತಾತ್ಕಾಲಿಕ ಗಡಸು ನೀರು. ಉಲ್ಟಾ ಆಯಿತು ನಾನು ಹೇಳಿದ್ದು. ಫಸ್ಟ್ ಒಂದು ತಾತ್ಕಾಲಿಕ ಗಡಸು ನೀರು, ಎರಡನೇದು ಶಾಶ್ವತ ಗಡಸು ನೀರು ಅಂತ ಹೇಳ್ಬೋದು. ಇನ್ನು ತಾತ್ಕಾಲಿಕ ಗಡಸು ನೀರು ಏನಪ್ಪ ಅಂತಂದ್ರೆ ಇದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಬೈಕಾರ್ಬೋನೇಟ್ಗಳಿಂದ ನೀರಿನ ತಾತ್ಕಾಲಿಕ ಗಡಸುತನ ಉಂಟಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಶಾಶ್ವತ ಗಡಸುತನ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂಗಳು ನೀರಿನಲ್ಲಿ ಕರಗಿರುವುದರಿಂದ ಶಾಶ್ವತ ಗಡಸುತನ ಉಂಟಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟನ್ನು ಜಿಯೋಲೈಟ್ ಎನ್ನುವರು. ಇನ್ನು ಎರಡನೇದು ಸಂಶ್ಲೇಷಿತ ಜಿಯೋಲೈಟನ್ನು ಫಾರ್ಮುಲೇಟ್ ಎನ್ನುವರು. ಇನ್ನು ನಮ್ಮ ಮೇನ್ ಟಾಪಿಕ್ ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದಿಷ್ಟು ಬೇಸಿಕ್ಸ್ ಪಾಯಿಂಟ್ಸ್ಗಳಾಗಿದ್ದವು ಸೈನ್ಸ್ ರಿಲೇಟೆಡ್ ಸಂಬಂಧಪಟ್ಟಂತೆ, ನೀರಿಗೆ ಸಂಬಂಧಪಟ್ಟಂತೆ ಮತ್ತು ಆಹಾರಕ್ಕೆ ಸಂಬಂಧಪಟ್ಟಂತೆ ಈ ಬೇಸಿಕ್ಸ್ ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡಿದ್ವಿ. ಇನ್ನು ಮೇನ್ ಟಾಪಿಕ್ ಅಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು ನಿಮಿಷ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬನ್ನಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಯಾವುದು ಅಂತ ಕ್ವೆಶನ್ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಎ ಕಾರ್ಬನ್, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಮ್ಯಾಗ್ನೆಸಿಸ್. ಒಂದನೇ ಪ್ರಶ್ನೆ ನೋಡಿ ಏನಪ್ಪ ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕ್ವೆಶನ್ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿ ಏನಿದ್ದಾವೆ. ಆಪ್ಷನ್ ಎ ಕಾರ್ಬನ್, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಕ್ಲೋರೈಡ್, ಆಪ್ಷನ್ ಡಿ ಮ್ಯಾಗ್ನೀಸ್ ಅಂತ ಹೇಳ್ಬೋದು. ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಅಂತ ಹೇಳ್ಬೋದು. ಬೃಹತ್ ಪೋಷಕಾಂಶ ಹೊಂದಿರುವ ಈ 4 ಆಪ್ಷನ್ಗಳಲ್ಲಿ ಕಾರ್ಬನ್ ಬೃಹತ್ ಅಂಶವನ್ನು ಹೊಂದಿದೆ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಕಾರ್ಬನ್ ಅಂತ ಹೇಳ್ಬೋದು. ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು ಎರಡನೇ ಪ್ರಶ್ನೆ ಕಡೆ ಬರೋದಾದರೆ ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆಯಪ್ಪ ಅಂತಂದ್ರೆ ಯಾವುದು ಕ್ವಶನ್ ಕೇಳಿದ್ದಾನೆ. ಆವಾಗಲೇ ಬೃಹತ್ ಪೋಷಕಾಂಶ ಯಾವುದಪ್ಪ ಅಂತಂದ್ರೆ ಕಾರ್ಬನ್ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಕಡಿಮೆ ಅಥವಾ ಕಿರು ಪೋಷಕಾಂಶ ಹೊಂದಿರುವ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಪೊಟ್ಯಾಷಿಯಂ, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಸತು ಅಂತ ಕೊಟ್ಟಿದ್ದಾನೆ. ಎರಡನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಡಿ ಸತು ಅಂತ ಹೇಳ್ಬೋದು. ಒಂದು ಕಿರು ಪೋಷಕಾಂಶ ಹೊಂದಿರುವ ಅಂಶ ಯಾವುದಪ್ಪ ಅಂತಂದ್ರೆ ಸತು ಆಗಿದೆ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಡಿ. ಮೂರನೇ ಪ್ರಶ್ನೆ ಕಡೆ ಬರೋದಾದರೆ ಮೂರನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 2.1, ಆಪ್ಷನ್ ಬಿ 1.2, ಆಪ್ಷನ್ ಸಿ 3.1, ಆಪ್ಷನ್ ಡಿ 1.3. ಮೂರನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ 2:1 ಇರುತ್ತದೆ ಅಂತ ಹೇಳ್ಬೋದು. 2:2 ಅಂತಂದ್ರೆ 2 ಹೈಡ್ರೋಜನ್ ಪ್ಲಸ್ 1 ಆಕ್ಸಿಜನ್ ಕೂಡಿ 2:1 ಇರುತ್ತದೆ ಅಂತ ಹೇಳ್ಬೋದು. ಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಅಂತ ಹೇಳ್ಬೋದು. ನಾಲ್ಕನೇ ಪ್ರಶ್ನೆ ಕಡೆ ಬರೋದಾದರೆ ನಾಲ್ಕನೇ ಪ್ರಶ್ನೆ, 1 ಗ್ರಾಮ್ನಲ್ಲಿ ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 1.7 kg, ಆಪ್ಷನ್ ಬಿ 4 kg, ಆಪ್ಷನ್ ಸಿ 4.2 kg, ಆಪ್ಷನ್ ಡಿ 2 kg. ನಾಲ್ಕನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. 1 ಗ್ರಾಮ್ನಲ್ಲಿ ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನಾಲ್ಕನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ 1.7 kg ಕಾರ್ಬೋಹೈಡ್ರೇಟ್ ಬಿಡುಗಡೆ ಆಗುತ್ತದೆ. 1 ಗ್ರಾಮ್ನಲ್ಲಿ 1.7 kg ಕಾರ್ಬೋಹೈಡ್ರೇಟ್ಗಳು
ದೇಶದಾಗ ಬಿಡುಗಡೆಯಾಗುವ ಶಕ್ತಿಯ ಪ್ರಮಾಣಪ್ಪ ಅಂತಂದ್ರೆ 1.7 kg ಶಕ್ತಿಯ ಪ್ರಮಾಣ ಬಿಡುಗಡೆಯಾಗುತ್ತದೆ ಅಂತ ಹೇಳ್ಬೋದು. 4ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 5ನೇ ಪ್ರಶ್ನೆ ಕಡೆ ಬರೋದಾದರೆ 5ನೇ ಪ್ರಶ್ನೆ 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ಗಳನ್ನು ಗುರುತಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ರೈಬೋಸ್, ಆಪ್ಷನ್ ಸಿ ಎರಿಥ್ರೋಸ್, ಆಪ್ಷನ್ ಡಿ ಹೆಪ್ಟಲೋಸ್ ಅಂತ ಹೇಳ್ಬೋದು. 5ನೇ ಪ್ರಶ್ನೆ ಏನು 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟನ್ನು ಗುರುತಿಸಿರಿ ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ರೈಬೋಸ್, ಆಪ್ಷನ್ ಸಿ ಎರಿಥ್ರೋಸ್, ಆಪ್ಷನ್ ಡಿ ಹೆಪ್ಟಲೋಸ್ ಅಂತ ಹೇಳ್ಬೋದು. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೂಕೋಸ್ ಅಂತ ಹೇಳ್ಬೋದು. 6 ಇಂಗಾಲದ ಪರಮಾಣುವನ್ನು ಹೊಂದಿರುವ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಎಂದು ಗುರುತಿಸಬಹುದು ಅಂತ ಹೇಳ್ಬೋದು. 5ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 6ನೇ ಪ್ರಶ್ನೆ ಕಡೆ ಬರೋದಾದರೆ 6ನೇ ಪ್ರಶ್ನೆ ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರಿಗಳಿಂದಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್, ಆಪ್ಷನ್ ಬಿ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್, ಆಪ್ಷನ್ ಸಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ಆಪ್ಷನ್ ಡಿ ಗ್ಲೂಕೋಸ್ ಪ್ಲಸ್ ಮಾಲ್ಟೋಸ್ ಅಂತ ಹೇಳ್ಬೋದು. 6ನೇ ಪ್ರಶ್ನೆ ಗ್ಲೂಕೋಸ್ಗೆ ಸಂಬಂಧಪಟ್ಟಂತೆ ಇದೆ. ಲ್ಯಾಕ್ಟೋಸ್ ಈ ಕೆಳಗಿನ ದ್ವಿಶರ್ಕರೆಗಳಿಂದ ಉತ್ಪತ್ತಿಯಾಗುತ್ತದೆ ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಬಿ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್ ಅಂತ ಹೇಳ್ಬೋದು. 6ನೇ ಪ್ರಶ್ನೆಗೆ ಆಪ್ಷನ್ ಬಿ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್ನಿಂದ ಲ್ಯಾಕ್ಟೋಸ್ ಎಂಬ ದ್ವಿಶರ್ಕರೆಗಳನ್ನು ಮಾಡಲ್ಪಟ್ಟಿರುತ್ತದೆ ಅಂತ ಹೇಳ್ಬೋದು. ಲ್ಯಾಕ್ಟೋಸ್. 7ನೇ ಪ್ರಶ್ನೆ ಕಡೆ ಬರೋದಾದರೆ 7ನೇ ಪ್ರಶ್ನೆ ಬೆನೆಡಿಕ್ಟ್ಸ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಆಪ್ಷನ್ ಎ ಪಿಷ್ಟ, ಆಪ್ಷನ್ ಬಿ ಶರ್ಕರ, ಆಪ್ಷನ್ ಸಿ ಕೊಬ್ಬು, ಆಪ್ಷನ್ ಡಿ ಪ್ರೋಟೀನ್. 7ನೇ ಪ್ರಶ್ನೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಬೆನೆಡಿಕ್ಟ್ಸ್ ದ್ರಾವಣವು ಆಹಾರದಲ್ಲಿ ಈ ಕೆಳಗಿನ ಅಂಶಗಳನ್ನು ಕಂಡುಹಿಡಿಯಲು ಬಳಸುತ್ತಾರೆ ಅಂತ ಕ್ವಶನ್ ಕೇಳಿದ್ದ. 7ನೇ ಪ್ರಶ್ನೆ ಅವಕ್ಕೆ ಆಪ್ಷನ್ ಏನಿದಾವಪ್ಪ ಅಂತಂದ್ರೆ 1ನೇ ಆಪ್ಷನ್ ಎ ಪಿಷ್ಟ, ಆಪ್ಷನ್ ಬಿ ಶರ್ಕರ, ಆಪ್ಷನ್ ಸಿ ಕೊಬ್ಬು, ಆಪ್ಷನ್ ಡಿ ಪ್ರೋಟೀನ್ ಅಂತ ಕೊಟ್ಟಿದ್ದ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಬಿ ಶರ್ಕರ ಅಂತ ಹೇಳ್ಬೋದು. 7ನೇ ಪ್ರಶ್ನೆಗೆ ಆಪ್ಷನ್ ಬಿ ಶರ್ಕರ ಅಂತ ಹೇಳ್ಬೋದು. 8ನೇ ಪ್ರಶ್ನೆ ಕಡೆ ಬರೋದಾದರೆ 8ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿರುವ ಅವಶ್ಯಕ ಕೊಬ್ಬಿನಾಂಶಗಳನ್ನು ಅಥವಾ ಕೊಬ್ಬಿನಾಮ್ಲಗಳನ್ನು ಗುರುತಿಸಿರಿ ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಲಿನೋಲೇಕ್ಸ್ ಆಮ್ಲ, ಆಪ್ಷನ್ ಬಿ ಗ್ಲೈಸಿಕ್, ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಡಿ ಸಿಲ್ವರಿಕ್ ಆಮ್ಲ. 8ನೇ ಪ್ರಶ್ನೆ ಈ ಕೆಳಗಿನಲ್ಲಿರುವ ಅವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿರಿ ಅಂತ ಕ್ವಶನ್ ಕೇಳಿದ್ದ ಅಂತ ಹೇಳಿದೆ ತಾನೆ. ಸೊ ರಿಪೀಟ್ ಮಾಡಿದ್ದೆ ಕ್ವಶನ್ನು. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 8ನೇ ಪ್ರಶ್ನೆಗೆ ಆಪ್ಷನ್ ಎ ಲಿನೋಲೇಕ್ಸ್ ಆಮ್ಲ ಅಂತ ಹೇಳ್ಬೋದು. 8ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 9ನೇ ಪ್ರಶ್ನೆ ಕಡೆ ಬರೋದಾದರೆ 9ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿರುವ ಅನಾವಶ್ಯಕ ಕೊಬ್ಬಿನಾಮ್ಲಗಳನ್ನು ಗುರುತಿಸಿರಿ ಅಂತ ಕ್ವಶನ್ ಕೇಳಿದ್ದ. 9ನೇ ಪ್ರಶ್ನೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಈ ಕೆಳಗಿನವುಗಳಲ್ಲಿರುವ ಅನಾವಶ್ಯಕ ಕೊಬ್ಬಿನಾಂಶಗಳನ್ನು ಗುರುತಿಸಿರಿ. ಆಪ್ಷನ್ ಎ ಲಿನೋಲೇನಿಕ್ಸ್, ಆಪ್ಷನ್ ಬಿ ಫಾರ್ಮೆಟಿಕ್ಸ್ ಆಮ್ಲ, ಆಪ್ಷನ್ ಸಿ ಒಲಿಕ್ ಆಮ್ಲ, ಆಪ್ಷನ್ ಡಿ ಗ್ಲೈಸಿನ್ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಗ್ಲೈಸಿನ್ ಅಂತ ಹೇಳ್ಬೋದು. 9ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 10ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಸಂಕೀರ್ಣ ಲಿಪಿಡ್ಸನ್ನು ಗುರುತಿಸಿರಿ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಪ್ಲಾಸ್ಟೋಲಿಪಿಡ್ಸ್, ಆಪ್ಷನ್ ಬಿ ಸ್ಟಿಗ್ಮೋಲಿಪಿಡ್ಸ್, ಆಪ್ಷನ್ ಸಿ ಲಿಕೋಪ್ರೋಟೀನ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. 10ನೇ ಪ್ರಶ್ನೆಗೆ ಆಪ್ಷನ್ ಬಿ ಸ್ಟಿಗ್ಮೋಲಿಪಿಡ್ ಅಂತ ಹೇಳ್ಬೋದು. 10ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. 11ನೇ ಪ್ರಶ್ನೆ
11ನೇ ಪ್ರಶ್ನೆ ಕಡೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗಿರುವ ವಿಟಮಿನ್ಗಳು ಯಾವುವು ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಆಪ್ಷನ್ ಎ ಸಿ ಡಿ, ವಿಟಮಿನ್ ಬಿ ಸಿ, ಆಪ್ಷನ್ ಸಿ ವಿಟಮಿನ್ ಕೆ ಇ ಡಿ, ಆಪ್ಷನ್ ಡಿ ವಿಟಮಿನ್ ಎ ಡಿ ಇ ಕೆ ಅಂತ ಹೇಳ್ಬೋದು. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಡಿ ವಿಟಮಿನ್ ಎ ಡಿ ಇ ಕೆ ಅಂತ ಹೇಳ್ಬೋದು. ನಾನು 10ನೇ ಪ್ರಶ್ನೆ ರಿಪೀಟ್ ಮಾಡಿದ್ನೋ ಇಲ್ಲೋ, ಯಾಕಪ್ಪ ಅಂತಂದರೆ ಇದು ಸ್ಲೈಡು ಕಟ್ಟಾಗಿ ಹೋಯಿತು. ಸೊ ಅದಕ್ಕೆ ಮಾಡಿದ್ದೀನಲ್ಲ 10ನೇ ಪ್ರಶ್ನೆ ಆಗಿದೆ. ಇನ್ನು 11ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 12ನೇ ಪ್ರಶ್ನೆ ಕಡೆ ಬರುವುದಾದರೆ ನಿಶಾಂಧತ್ವ ರೋಗ ಇದರ ಕೊರತೆಯಿಂದ ಬರುತ್ತದೆ. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಡಿ. ನಿಶಾಂಧತ್ವ ರೋಗ ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತದೆ ಅಂತ ಕ್ವಶನ್ ಕೇಳಿದ್ದ 12ನೇ ಪ್ರಶ್ನೆ. ಅದಕ್ಕೆ ವಿಟಮಿನ್ ಎ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ವಿಟಮಿನ್ ಎ ಕೊರತೆಯಿಂದ ನಿಶಾಂಧತ್ವ ರೋಗ ಕಂಡುಬರುತ್ತದೆ ಅಂತ ಹೇಳ್ಬೋದು. ಇನ್ನು 13ನೇ ಪ್ರಶ್ನೆ ಕಡೆ ಬರೋದಾದರೆ 13ನೇ ಪ್ರಶ್ನೆ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ರಿಕೆಟ್ಸ್, ಆಪ್ಷನ್ ಬಿ ಕ್ಷೀರಾಪ್ತಲಿಯಮಿಯಾ, ಆಪ್ಷನ್ ಸಿ ಬಂಜೆತನ, ಆಪ್ಷನ್ ಡಿ ಬೆರಿ ರೋಗ. 13ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಏನಪ್ಪ ಅಂತಂದ್ರೆ ವಿಟಮಿನ್ ಡಿನ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತದೆ ಅಂತ ಹೇಳ್ಬೋದು. ಆಪ್ಷನ್ ಎ 13ನೇ ಪ್ರಶ್ನೆಗೆ ಸರಿ ಉತ್ತರ. ಇನ್ನು 14ನೇ ಪ್ರಶ್ನೆ ಕಡೆ ಬರೋದಾದರೆ 14ನೇ ಪ್ರಶ್ನೆ ಈ ವಿಟಮಿನ್ನ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಕೆ. 14ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದ್ರೆ ಇನ್ನೊಂದು ರಿಪೀಟ್ ಮಾಡ್ತೀನಿ ನೋಡಿ. ಈ ವಿಟಮಿನ್ನ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ. ಅಂದರೆ ರಕ್ತಸ್ರಾವ ನಿರಂತರವಿಕೆಗೆ ಯಾವ ವಿಟಮಿನ್ ಕಾರಣ ಅಂತ ಕ್ವಶನ್ ಕೇಳಿದೆ 14ನೇ ಪ್ರಶ್ನೆಗೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆನ ಕೊರತೆಯಿಂದ ನಿರಂತರ ರಕ್ತಸ್ರಾವ ಉಂಟಾಗುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆ ಬರೋದಾದರೆ 15ನೇ ಪ್ರಶ್ನೆ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ರಕ್ತಹೀನತೆ, ಆಪ್ಷನ್ ಬಿ ಇರುಳುಗಣ್ಣು, ಆಪ್ಷನ್ ಸಿ ದಂತ ಮತ್ತು ಮೂಳೆಗಳ ಶೂನ್ಯ ರಚನೆ, ಆಪ್ಷನ್ ಡಿ ಸ್ಕರ್ವಿ. ವಿಟಮಿನ್ ಸಿನ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕ್ವಶನ್ ಕೇಳಿದ್ದ 15ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ವಿಟಮಿನ್ ಸಿನ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ ಅಂತ ಹೇಳ್ಬೋದು. 15ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 16ನೇ ಪ್ರಶ್ನೆ ಕಡೆ ಬರೋದಾದರೆ ಹಿಮೋಗ್ಲೋಬಿನಿನ ಮೂಲ ಘಟಕವಾಗಿರುವ ಖನಿಜ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ರಂಜಕ, ಆಪ್ಷನ್ ಸಿ ಅಯೋಡಿನ್, ಆಪ್ಷನ್ ಡಿ ಕ್ಯಾಲ್ಸಿಯಂ. 16ನೇ ಪ್ರಶ್ನೆ ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವ ಖನಿಜ ಯಾವುದು ಅಂತ ಕ್ವಶನ್ ಕೇಳಿದ 16ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹಿಮೋಗ್ಲೋಬಿನ್ನ ಮೂಲ ಘಟಕದ ಖನಿಜ ಯಾವುದಪ್ಪ ಅಂತಂದ್ರೆ ಕಬ್ಬಿಣ ಅಂತ ಹೇಳ್ಬೋದು. ಆಪ್ಷನ್ ಎ ಸರಿ ಉತ್ತರ. 17ನೇ ಪ್ರಶ್ನೆ ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ರಂಜಕ, ಆಪ್ಷನ್ ಸಿ ಅಯೋಡಿನ್, ಆಪ್ಷನ್ ಡಿ ಕಬ್ಬಿಣ ಅಂತ ಹೇಳ್ಬೋದು. ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜಗಳನ್ನು ಹೆಸರಿಸಿರಿ ಅಂತ ಕ್ವಶನ್ ಕೇಳಿದ್ದ 17ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಅಯೋಡಿನ್ ಅಂತ ಹೇಳ್ಬೋದು. 17ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 18ನೇ ಪ್ರಶ್ನೆ ಕಡೆ ಬರೋದಾದರೆ 18ನೇ ಪ್ರಶ್ನೆ ಹೃದಯದ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ರಂಜಕ, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಸೋಡಿಯಂ. ಸರಿಯಾದ ಉತ್ತರ 18ನೇ ಪ್ರಶ್ನೆಗೆ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಸೋಡಿಯಂ ಅಂತ ಹೇಳ್ಬೋದು. 18ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 19ನೇ ಪ್ರಶ್ನೆ ನಮ್ಮ ಶರೀರದ ತೂಕದ 60%ನಿಂದ
ಶೇಕಡ ಭಾಗ ಇದರಿಂದ ಕೂಡಿರುತ್ತದೆ ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಕೊಬ್ಬು, ಆಪ್ಷನ್ ಸಿ ಖನಿಜಗಳು, ಆಪ್ಷನ್ ಡಿ ನಾರು ಪದಾರ್ಥಗಳು. ಸೊ ನೋಡಿ, ನಮ್ಮ ಶರೀರದ ತೂಕವು ಶೇಕಡ 60ರಿಂದ ಸುಮಾರು 70% ಭಾಗದವರೆಗೆ ನೀರುಗಳಿಂದ ಅಥವಾ ನೀರಿನಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು. 19ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 20ನೇ ಪ್ರಶ್ನೆ ಕಡೆ ಬರೋದಾದರೆ, ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ನಿರ್ವಹಣೆಗೆ ಸಹಾಯಕವಾಗಿರುವ ಆಹಾರದ ಘಟಕಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಖನಿಜ, ಆಪ್ಷನ್ ಸಿ ನಾರು ಪದಾರ್ಥ, ಆಪ್ಷನ್ ಡಿ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. 20ನೇ ಪ್ರಶ್ನೆ, ಅದಕ್ಕೆ ಸರಿ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಎ ನೀರು. ಏನಕ್ಕೆ ನೀರಪ್ಪ ಅಂತಂದ್ರೆ, ಈಗ ನೀವು ಊಟ ಮಾಡಿದ ತಕ್ಷಣ ನೀರು ಕುಡಿತೀರ. ಅದಕ್ಕೆ ಯಾವ ರೀಸನಿಗೆ ಕುಡಿತೀರಪ್ಪ ಅಂತಂದ್ರೆ, ನಮ್ಮ ದೇಹದಲ್ಲಿ ಆಹಾರ ಸಾಗಾಣಿಕೆ ಹಾಗೂ ತ್ಯಾಜ್ಯ ವಿಸರ್ಜನೆಗೆ ನೀರು ಒಂದು ಪ್ರಮುಖವಾದ ಘಟಕವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ 20ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 21ನೇ ಪ್ರಶ್ನೆ ಕಡೆ ಬರೋದಾದರೆ, ಅರಿಶಿಣದ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಟಾಲ್ಕಮ್ ಪುಡಿ, ಆಪ್ಷನ್ ಬಿ ಬಣ್ಣ ಕಟ್ಟಿದ ಮರದ ಹೊಟ್ಟು, ಆಪ್ಷನ್ ಸಿ ಮೆಟಾನಿಯಲ್ ಹಳದಿ, ಆಪ್ಷನ್ ಡಿ ವಾಷಿಂಗ್ ಸೋಡಾ. 21ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಏನೊಂದ್ಸತಿ ರಿಪೀಟ್ ನೋಡೋಣ. ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆ ವಸ್ತು ಅಂತ ಕೇಳಿದ್ದಾನೆ. 21ನೇ ಪ್ರಶ್ನೆಗೆ ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆಯ ವಸ್ತು ಯಾವುದು ಅಂತ ಕೇಳಿದ್ದ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಮೆಟಾನಿಲ್ ಹಳದಿ ಅಂತ ಹೇಳ್ಬೋದು. ಆಪ್ಷನ್ ಸಿ ಮೆಟಾನಿಲ್ ಹಳದಿ ಅಂತ ಹೇಳ್ಬೋದು. ಇನ್ನು 22ನೇ ಪ್ರಶ್ನೆ, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಕರಗುವಿಕೆ ವಿಧಾನ, ಆಪ್ಷನ್ ಬಿ ತೇಲುವಿಕೆ ವಿಧಾನ, ಆಪ್ಷನ್ ಸಿ ದುಗ್ಧ ಮಾಪಕ ಬಳಕೆ, ಆಪ್ಷನ್ ಡಿ ಕಾಂತೀಯ ವಿಧಾನ. ಏನು ಕ್ವಶನ್ಪ ಅಂತಂದ್ರೆ, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ನೀವು ಯಾವ ರೀತಿ ಬೇರ್ಪಡಿಸ್ತೀರಿ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಒಂದು ವಿಧಾನ ಇದೆ, ಅದು ಯಾವುದಪ್ಪ ಅಂತಂದ್ರೆ ಕಾಂತೀಯ ವಿಧಾನ ಅಂತ ಹೇಳ್ಬೋದು. ಕಾಂತೀಯ ವಿಧಾನದಿಂದ ರವೆ ಅಥವಾ ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಾಗುವ ವಿಧಾನ ಯಾವುದಪ್ಪ ಅಂದ್ರೆ ಕಾಂತೀಯ ವಿಧಾನ ಅಂತ ಹೇಳ್ಬೋದು. 22ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ. 23ನೇ ಪ್ರಶ್ನೆ ಕಡೆ ಬರೋದಾದರೆ, ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಶುದ್ಧ ಹಾಲು ಅನ್ನಬೇಕಾದರೆ ಅದಕ್ಕೆ ಒಂದಿಷ್ಟು ಒಂದಿಷ್ಟು ಮಾನದಂಡಗಳಿರ್ತವೆ. ಯಾವ ರೀತಿ ಮಾನದಂಡಪ್ಪ ಅಂತಂದ್ರೆ, ಒಂದು ಹಾಲು ಶುದ್ಧವಾಗಿರಲು ಇಂತಿಷ್ಟೇ ಪ್ರಮಾಣದಲ್ಲಿ ತೀವ್ರತೆ ಅಥವಾ ಸಾಂದ್ರತೆ ಹೊಂದಿದ್ದರೆ ಆ ಹಾಲು ಉತ್ತಮ ಅಥವಾ ಶುದ್ಧ ಹಾಲು ಅಂತ ಹೇಳ್ಬೋದು. ಅದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ನೋಡಿ. ಆಪ್ಷನ್ ಎ 1.026, ಆಪ್ಷನ್ ಬಿ 1.028, ಆಪ್ಷನ್ ಸಿ 1.029, ಆಪ್ಷನ್ ಡಿ 1.027 ಅಂತ ಕೊಟ್ಟಿದ್ದಾನೆ. ಹಾಲಿನ ಶುದ್ಧತೆ ಎಷ್ಟಿರುತ್ತೆಪ್ಪ ಅಂತಂದ್ರೆ 23ನೇ ಪ್ರಶ್ನೆ ಆಪ್ಷನ್ ಎ 1.026 ರಷ್ಟು ಇದ್ದರೆ ಹಾಲು ತೀವ್ರತೆ ಅಥವಾ ಶುದ್ಧತೆ ಆಗಿರುತ್ತದೆ ಅಂತ ಹೇಳ್ಬೋದು. 23ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಹಾಲಿನ ಸಾಂದ್ರತೆ ಎಷ್ಟಪ್ಪ ಅಂತಂದ್ರೆ 1.026 ಅಂತ ಹೇಳ್ಬೋದು. 24ನೇ ಪ್ರಶ್ನೆ, 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಬೇಕಿಂಗ್ ಸೋಡಾ, ಆಪ್ಷನ್ ಸಿ ಮೆಟಾನಿಲ್ ಹಳದಿ, ಆಪ್ಷನ್ ಡಿ ಟಾಲ್ಕಮ್ ಪುಡಿ. 24ನೇ ಪ್ರಶ್ನೆ ಇನ್ನೊಂಚೂರು ರಿಪೀಟ್ ಮಾಡ್ತೀನಿ ನೋಡಿ, ಯಾಕಂದರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇದು 2023ರ PSA ಪ್ರಶ್ನೆ ಪತ್ರಿಕೆ ಅಂದರೆ 545ನಲ್ಲಿ ರಿಪೀಟೆಡ್ ಅಂದರೆ ಎಕ್ಸಾಮ್ ನಡೆದಿರುತ್ತಲ್ಲ ಅಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು. ಸೊ ಏನಿದೆ, ಕ್ಯಾನ್ಸರ್ ರೋಗ ಉಂಟು ಮಾಡಲು ವಿಷಕಾರಿ ರಾಸಾಯನಿಕ ಯಾವುದಪ್ಪ ಅಂತ ಕ್ವಶನ್ ಕೇಳಿದ್ದಾನೆ. ಈ ಕೆಳಗಿನವುಗಳಲ್ಲಿ ಒಂದನೇದು ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಬೇಕಿಂಗ್ ಸೋಡಾ, ಆಪ್ಷನ್ ಸಿ ಮೆಟಾನಿಲ್ ಹಳದಿ, ಆಪ್ಷನ್ ಡಿ ಟಾಲ್ಕಮ್ ಪುಡಿ ಅಂತ ಕ್ವಶನ್ ಕೇಳಿದ್ದಾನೆ. 24ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಮೆಟಾನಿಯಲ್ ಹಳದಿ ಅಂತ ಹೇಳ್ಬೋದು. 24ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 25ನೇ ಪ್ರಶ್ನೆ ಕಡೆ ಬರೋದಾದರೆ ಹೀಗಾಗಿದೆ ಇದು ಕ್ವಶನ್ನು.
ಈ ಕರೆಕ್ಟ್ ಆಯಿತು. 25ನೇ ಪ್ರಶ್ನೆ, ಈ ಕೆಳಗಿನ ಆಹಾರದ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಂಬಂಧಪಟ್ಟಂಥ ಆಹಾರದ ಘಟಕ ಯಾವುದು? ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಪ್ರೋಟೀನ್ಸ್, ಆಪ್ಷನ್ ಸಿ ವಿಟಮಿನ್ಸ್, ಆಪ್ಷನ್ ಡಿ ಖನಿಜಗಳು. ಸೊ ಸರಿಯಾದ ಉತ್ತರ ಒಂದು ನಿಮಿಷ ನೋಟ್ ತಗೋಣ. ಸೊ 25ನೇ ಪ್ರಶ್ನೆ ಇನ್ನೊಂದು ಚೂರು ರಿಪೀಟ್ ಮಾಡ್ತೀನಿ ನೋಡಿ. ಆಹಾರದ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಯಾವ ಒಂದು ಘಟಕ ಸಹಾಯಕವಾಗಿದೆ ಅಥವಾ ಆಹಾರದ ಘಟಕ ಸಹಾಯಕವಾಗಿದೆ ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಪ್ರೋಟೀನ್ಸ್, ಆಪ್ಷನ್ ಸಿ ವಿಟಮಿನ್ಸ್, ಆಪ್ಷನ್ ಡಿ ಖನಿಜಗಳು. 25ನೇ ಪ್ರಶ್ನೆಗೆ ಆಪ್ಷನ್ ಬಿ ಪ್ರೋಟೀನ್ಸ್ಗಳು ಸಹಾಯಕಾರಿಯಾಗಿವೆ ಅಂತ ಹೇಳ್ಬೋದು. ನಮ್ಮ ದೇಹದಲ್ಲಿ ಆಹಾರ ಘಟಕದಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಲು ಪ್ರೋಟೀನ್ಸ್ಗಳು ಅತಿ ಸಹಾಯಕವಾದ ಒಂದು ಅಂಶ ಅಂತ ಹೇಳ್ಬೋದು. 26ನೇ ಪ್ರಶ್ನೆ, ಜೀರ್ಣವಾಗದ ಆಹಾರದ ಘಟಕಗಳನ್ನು ಗುರುತಿಸಿರಿ. ಆಪ್ಷನ್ ಎ ನಾರು ಪದಾರ್ಥಗಳು, ಆಪ್ಷನ್ ಬಿ ಖನಿಜಗಳು, ಆಪ್ಷನ್ ಸಿ ವಿಟಮಿನ್ಗಳು, ಆಪ್ಷನ್ ಡಿ ಕೊಬ್ಬು. 26ನೇ ಪ್ರಶ್ನೆ, ಜೀರ್ಣವಾಗದ ಆಹಾರದ ಘಟಕಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ ನಾರು ಪದಾರ್ಥಗಳು ಅಂತ ಹೇಳ್ಬೋದು. 26ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. ಇನ್ನು 27ನೇ ಪ್ರಶ್ನೆ ಕಡೆ ಬರೋಣ. 27ನೇ ಪ್ರಶ್ನೆ, ಈ ಕೆಳಗಿನ ಆಹಾರದ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತವೆ. ಆಪ್ಷನ್ ಎ ಸೆಲ್ಯುಲೋಸ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಡಿ ಅಮೈನೋ ಆಸಿಡ್. 27ನೇ ಪ್ರಶ್ನೆ ಏನಿದೆ ಇನ್ನೊಂದು ಸರ್ತಿ ರಿಪೀಟ್ ಮಾಡೋಣ. ಆಹಾರದ ಘಟಕಗಳು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತವೆ, ಅವು ಕೆಳಗಿನ ಯಾವ ಒಂದು ಅಂಶ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಸೆಲ್ಯುಲೋಸ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಡಿ ಅಮೈನೋ ಆಸಿಡ್. 27ನೇ ಪ್ರಶ್ನೆಗೆ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಸರಿ ಉತ್ತರ ಅಂತ ಹೇಳ್ಬೋದು. ಆಹಾರದ ಘಟಕದ ಶಕ್ತಿ ಹೆಚ್ಚಿಗೆ ಬಿಡುಗಡೆ ಮಾಡುತ್ತದೆ, ಅದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. 27ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ನೆಕ್ಸ್ಟ್ ಪ್ರಶ್ನೆ 28ನೇ ಪ್ರಶ್ನೆ, ಪ್ರೋಟೀನ್ ಈ ಘಟಕಗಳಿಂದಾಗಿದೆ ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಲಿಪಿಡ್ಸ್, ಆಪ್ಷನ್ ಬಿ ಕಾರ್ಬನ್ ಮತ್ತು ಆಕ್ಸಿಜನ್, ಆಪ್ಷನ್ ಸಿ ಅಮೈನೋ ಆಮ್ಲ, ಆಪ್ಷನ್ ಡಿ ಕಾರ್ಬನ್ ಆಕ್ಸಿನ್. ಪ್ರೋಟೀನ್ ಈ ಘಟಕಗಳಿಂದ ಅಂತ ಕ್ವಶನ್ ಕೇಳಿದ. 27ನೇ ಪ್ರಶ್ನೆ, ಅದಕ್ಕೆ ಆಪ್ಷನ್ ಸಿ ಅಮೈನೋ ಆಮ್ಲಗಳಿಂದ ಈ ಪ್ರೋಟೀನ್ಗಳು ಕೂಡಿರುತ್ತವೆ ಅಂತ ಹೇಳ್ಬೋದು. ಆಪ್ಷನ್ ಸಿ 28ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 29ನೇ ಪ್ರಶ್ನೆ ಕಡೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ? ಆಪ್ಷನ್ ಎ ಎಣ್ಣೆ, ತುಪ್ಪ, ಬೆಣ್ಣೆ, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಅಕ್ಕಿ, ಗೋಧಿ, ಹಾಲು, ಆಪ್ಷನ್ ಡಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ. 29ನೇ ಪ್ರಶ್ನೆ ಇನ್ನೊಂದು ಸತಿ ರಿಪೀಟ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕಗಳನ್ನು ಹೊಂದಿವೆ ಅಂತ ಕ್ವಶನ್ ಕೇಳಿದ್ದ. 29ನೇ ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಎಣ್ಣೆ, ತುಪ್ಪ, ಬೆಣ್ಣೆ ಇವು ಕೊಬ್ಬಿನದ ಘಟಕಗಳನ್ನು ಹೆಚ್ಚು ಕೊಬ್ಬಿನದ ಘಟಕಗಳನ್ನು ಹೊಂದಿವೆ ಅಂತ ಹೇಳ್ಬೋದು. 30ನೇ ಪ್ರಶ್ನೆ, ಈ ಕೆಳಗಿನ ಆಹಾರದ ಘಟಕಗಳು ಕಿಣ್ವಗಳು ಉತ್ಪಾದಿಸುತ್ತವೆ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಲಿಪಿಡ್, ಆಪ್ಷನ್ ಸಿ ನಾರು ಪದಾರ್ಥಗಳು, ಆಪ್ಷನ್ ಡಿ ಪ್ರೋಟೀನ್. 30ನೇ ಪ್ರಶ್ನೆಗೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಡಿ ಪ್ರೋಟೀನ್ಗಳು ಅಂತ ಹೇಳ್ಬೋದು. ಈ ಪ್ರೋಟೀನ್ಗಳಿಂದ ಆಹಾರದ ಘಟಕಗಳ ಕಿಣ್ವಗಳು ಉತ್ಪಾದನೆಗೆ ಸಹಾಯಕಾರಿಯಾಗಿವೆ. ನೆಕ್ಸ್ಟ್ 31ನೇ ಪ್ರಶ್ನೆ, ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಇವು ಸೂಕ್ಷ್ಮಾಣು ಜೀವಿಗಳಿಂದ ಹರಡಿರುತ್ತವೆ. 2ನೇ ಹೇಳಿಕೆ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ ಅಂತ ಹೇಳ್ಬೋದು. ಇನ್ನು 3ನೇ ಹೇಳಿಕೆ ಏನಪ್ಪ ಅಂತಂದರೆ ಇವು ಸಾಂಕ್ರಾಮಿಕ ರೋಗಗಳಾಗಿವೆ. 4ನೇ ಹೇಳಿಕೆ ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು. ಇದು ರೋಗಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಯಾಗಿದೆ ಅಂತ ಹೇಳ್ಬೋದು. 4 ಹೇಳಿಕೆಗಳು ಕೊಟ್ಟಿದ್ದಾರೆ. ಅದರಲ್ಲಿ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಜೋಡಿಯು ನ್ಯೂನತೆಯ ಕಾಯಿಲೆಗೆ ಸಂಬಂಧಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದ.
ನ್ಯೂನತೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ದಾನೆ. ಎಷ್ಟನೇ ಪ್ರಶ್ನೆಯಪ್ಪ ಅಂತಂದ್ರೆ 31ನೇ ಪ್ರಶ್ನೆ ಕೇಳಿದ್ದಾನೆ. 31ನೇ ಪ್ರಶ್ನೆ ಆಪ್ಷನ್ ಸಿ ಸರಿ ಉತ್ತರ. 31ನೇ ಪ್ರಶ್ನೆಗೆ ಆಪ್ಷನ್ ಸಿ 2 ಮತ್ತು 4ನೇ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳ್ಬೋದು. ಏನಪ್ಪ 2ನೇ ಮತ್ತು 4 ಹೇಳಿಕೆಗಳು? ಇವು ನ್ಯೂನತೆ ಕಾಯಿಲೆಗೆ ಸಂಬಂಧಪಟ್ಟಿವೆಪ್ಪ ಅಂತಂದ್ರೆ ಆಹಾರದಲ್ಲಿ ಪೋಷಕಾಂಶ ಕೊರತೆಯಿಂದ ನ್ಯೂನತೆ ಕಾಯಿಲೆ ಉಂಟಾಗುತ್ತದೆ. ಇನ್ನು 4ನೇ ಪಾಯಿಂಟ್ ನೋಡೋದಾದರೆ ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಕೂಡ ನಿಯಂತ್ರಿಸಬಹುದು ಅಂತ ಕ್ವಶನ್ ಕೇಳಿದ್ದ. 31ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 32ನೇ ಪ್ರಶ್ನೆ ಕಡೆ ಬರೋದಾದರೆ ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದಪ್ಪ ಅಂತಂದ್ರೆ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಯಾವುವಪ್ಪ ಅಂತಂದ್ರೆ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಇವು ಸೀರಿಯಲ್ ಆಗಿ ಕೊಟ್ಟಿದ್ದಾನೆ ನೋಡಿ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ABCD. 32ನೇ ಪ್ರಶ್ನೆಗೆ ಸೂರ್ಯರಶ್ಮಿ ಎಂದು ಯಾವ ವಿಟಮಿನ್ ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದೇನೆ. ಸೂರ್ಯರಶ್ಮಿ ಅಂದರೆ ಅದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಅನ್ನು ಸೂರ್ಯರಶ್ಮಿ ಎಂದು ಕರೆಯುತ್ತಾರೆ. 33ನೇ ಪ್ರಶ್ನೆ ಕಡೆ ಬರೋದಾದರೆ ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು ಅಂತ ಕ್ವಶನ್ ಕೇಳಿದ. ಆಪ್ಷನ್ ಎ 10ರಿಂದ 20 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 20ರಿಂದ 35 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 35ರಿಂದ 45 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 0ರಿಂದ 10 ಡಿಗ್ರಿ ಸೆಲ್ಸಿಯಸ್. 33ನೇ ಪ್ರಶ್ನೆಗೆ ಆಪ್ಷನ್ ಬಿ 20ರಿಂದ 35 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. 34ನೇ ಪ್ರಶ್ನೆ ಆಹಾರದ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಸಂಗ್ರಹಣಾ ದೋಷ, ಆಪ್ಷನ್ ಬಿ ಸೂಕ್ಷ್ಮಾಣುಜೀವಿಗಳು, ಆಪ್ಷನ್ ಸಿ ಹಕ್ಕಿಗಳಿಂದ, ಆಪ್ಷನ್ ಡಿ ಕಿಣ್ವಗಳು. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಕಿಣ್ವಗಳಿಂದ ಆಹಾರದ ಕೆಡಲು ಸಹಾಯಕವಾಗಿವೆ ಅಂತ ಹೇಳ್ಬೋದು. 35ನೇ ಪ್ರಶ್ನೆ ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದಪ್ಪ ಅಂತ ಕ್ವಶನ್ ಕೇಳಿದ್ದಾನೆ. ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ. ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಕ್ಲೋರಿನ್, ಆಪ್ಷನ್ ಸಿ ಫಾಸ್ಫರಸ್, ಆಪ್ಷನ್ ಡಿ ಪ್ರೋಟೀನ್. 35ನೇ ಪ್ರಶ್ನೆಗೆ ಆಪ್ಷನ್ ಡಿ ಪ್ರೋಟೀನ್ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಈ ಪ್ರೋಟೀನು ಮಾನವನ ತಲೆಗೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕವಾಗಿದೆಯಪ್ಪ ಅಂತಂದ್ರೆ ಪ್ರೋಟೀನ್ ಅಂತ ಹೇಳ್ಬೋದು. 36ನೇ ಪ್ರಶ್ನೆ ಕಡೆ ಬರೋದಾದರೆ 36ನೇ ಪ್ರಶ್ನೆ ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಜಾಸ್ತಿ ಆಗುತ್ತದೆ, ಆಪ್ಷನ್ ಬಿ ಕಡಿಮೆ ಆಗುತ್ತಾ ಹೋಗುತ್ತದೆ, ಆಪ್ಷನ್ ಸಿ ಇದ್ದಷ್ಟೇ ಇರುತ್ತದೆ, ಆಪ್ಷನ್ ಡಿ ಹೆಚ್ಚು ಕಡಿಮೆ ಆಗುತ್ತದೆ. 36ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖವು ಇದ್ದಷ್ಟೇ ಇರುತ್ತದೆ ಅಂತ ಹೇಳ್ಬೋದು. 35ನೇ ಪ್ರಶ್ನೆಗೆ 36ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ ಏನಪ್ಪ ಅಂತಂದ್ರೆ ಇದ್ದಷ್ಟೇ ಇರುತ್ತದೆ, ಅದರ ಶಾಖ ಇದ್ದಷ್ಟೇ ಇರುತ್ತದೆ ಅಂತ ಹೇಳ್ಬೋದು. 37ನೇ ಪ್ರಶ್ನೆ ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟು % ಇದೆ? ಆಪ್ಷನ್ ಎ 2.15%, ಆಪ್ಷನ್ ಬಿ 2%, ಆಪ್ಷನ್ ಸಿ 0.62%, ಆಪ್ಷನ್ ಡಿ 0.017%. ಭೂಮಿಯ ಮೇಲೆ ಹಿಮದ ಮಂಜುಗಡ್ಡೆ ಅಥವಾ ಹಿಮಗಡ್ಡೆ ಎಷ್ಟು ಪ್ರಮಾಣದಲ್ಲಿದೆ? 37ನೇ ಪ್ರಶ್ನೆ ಆಪ್ಷನ್ ಎ 2.15% ಅಷ್ಟು ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಇದೆ ಅಂತ ಹೇಳ್ಬೋದು. 38ನೇ ಪ್ರಶ್ನೆ ನೀರನ್ನು ಡ್ಯಾಶ್ ಎನ್ನುತ್ತೇವೆ? ಆಪ್ಷನ್ ಎ ದ್ರಾವಕ, ಆಪ್ಷನ್ ಬಿ ದ್ರಾವಣ, ಆಪ್ಷನ್ ಸಿ ಸಾರ್ವತ್ರಿಕ ದ್ರಾವಕ, ಆಪ್ಷನ್ ಡಿ ಸಾರ್ವತ್ರಿಕ ದ್ರಾವಣ. ಸರಿ, ಆಪ್ಷನ್ ಡಿ ಸಾರ್ವತ್ರಿಕ ದ್ರಾವಣ. ನೀರನ್ನು ಏನಂತ ಕರಿತೀವಿ? ಅದಕ್ಕೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಸಿ ದ್ರಾವಕ ಅಲ್ಲ, ಆಪ್ಷನ್ ಸಿ ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯುತ್ತೇವೆ. 39ನೇ ಪ್ರಶ್ನೆ ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯೋ ಬಿಂದು ಎಷ್ಟಾಗಿರುತ್ತದೆ? ಆಪ್ಷನ್ ಎ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 10 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 1 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್. 39ನೇ ಪ್ರಶ್ನೆಗೆ ಆಪ್ಷನ್ ಸಿ 10.0
10 ಡಿಗ್ರಿ 0 ಸೆಲ್ಸಿಯಸ್ ಅಂತ ಹೇಳ್ಬೋದು. 39ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 40ನೇ ಪ್ರಶ್ನೆ ಕಡೆ ಬರೋದಾದರೆ 40ನೇ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? ಆಪ್ಷನ್ ಎ 70%, ಆಪ್ಷನ್ ಬಿ 60%, ಆಪ್ಷನ್ ಸಿ 72%, ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಕ್ವಶನ್ ಕೇಳಿದ. ಕ್ವಶನ್ ಏನಿದೆ, ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಪರ್ಸೆಂಟ್ ಇದೆ ಅಂತ ಕ್ವಶನ್ ಕೇಳಿದ್ದ. 40ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ 70%ರಷ್ಟು ನೀರು ಪ್ರಾಣಿ ಮತ್ತು ಸಸ್ಯಗಳ ದೇಹದಲ್ಲಿ ಇರುತ್ತದೆ ಅಂತ ಹೇಳ್ಬೋದು. 40ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 41ನೇ ಪ್ರಶ್ನೆ ಕಡೆ ಬರೋದಾದರೆ 41ನೇ ಪ್ರಶ್ನೆ, ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಆಪ್ಷನ್ ಎ ಆನೆ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಆಕಳು, ಆಪ್ಷನ್ ಡಿ ಯಾವುದು ಅಲ್ಲ. 41ನೇ ಪ್ರಶ್ನೆಗೆ ಆಪ್ಷನ್ ಬಿ ಒಂಟೆ ಸರಿ ಉತ್ತರ. ನೀರಿಲ್ಲದೆ ಸುಮಾರು 3 ತಿಂಗಳ ಕಾಲದವರೆಗೆ ಬದುಕಬಲ್ಲ ಪ್ರಾಣಿಯಾಗಿದೆ ಅಂತ ಹೇಳ್ಬೋದು. 42ನೇ ಪ್ರಶ್ನೆ, ಇದು ಮಾನವನ ಇಂಧನವಾಗಿದೆ. ಆಪ್ಷನ್ ಎ ಫ್ರುಕ್ಟೋಸ್, ಆಪ್ಷನ್ ಬಿ ಗ್ಲೂಕೋಸ್, ಆಪ್ಷನ್ ಸಿ ಲ್ಯಾಕ್ಟೋಸ್, ಆಪ್ಷನ್ ಡಿ ಯಾವುದು ಅಲ್ಲ. 42ನೇ ಪ್ರಶ್ನೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಬಿ ಗ್ಲೂಕೋಸ್. ಇದು ಮಾನವನ ಇಂಧನವೆಂದು ಕರೆಯುತ್ತೇವೆ. ಯಾವುದನ್ನು? ಗ್ಲೂಕೋಸ್ನನ್ನು ಮಾನವನ ಇಂಧನ ಎಂದು ಕರೆಯುತ್ತೇವೆ. 43ನೇ ಪ್ರಶ್ನೆ, ಇದು ನೀರಿನಲ್ಲಿ ಕರಗದ ವಸ್ತು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ರಂಜಕ, ಆಪ್ಷನ್ ಬಿ ಬಿಳಿ ರಂಜಕ, ಆಪ್ಷನ್ ಸಿ ಕಪ್ಪು ರಂಜಕ, ಆಪ್ಷನ್ ಡಿ ಮೇಲಿನ ಎಲ್ಲವು. 43ನೇ ಪ್ರಶ್ನೆಗೆ ಆಪ್ಷನ್ ಬಿ ಬಿಳಿ ರಂಜಕ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಬಿ ಬಿಳಿ ರಂಜಕ. 43ನೇ ಪ್ರಶ್ನೆಗೆ ಆಪ್ಷನ್ ಬಿ ಬಿಳಿ ರಂಜಕ. ಇದು ನೀರಿನಲ್ಲಿ ಕರಗದ ವಸ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಕೆಂಪು ರಂಜಕವು ಸಹ ಕರಗುತ್ತದೆ, ಅದೇ ರೀತಿ ಕಪ್ಪು ರಂಜಕವು ಸಹ ಕರಗುತ್ತದೆ. ನೆಕ್ಸ್ಟ್ ಪ್ರಶ್ನೆ 44ನೇ ಪ್ರಶ್ನೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿರುವ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಜೀವಸತ್ವ, ಆಪ್ಷನ್ ಬಿ ಕೊಬ್ಬು, ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಡಿ ಸಸಾರಜನಕ. 44ನೇ ಪ್ರಶ್ನೆ, ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲರಿಯನ್ನು ಹೊಂದಿರುವ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಬಿ ಕೊಬ್ಬು ಅಂತ ಹೇಳ್ಬೋದು. 44ನೇ ಪ್ರಶ್ನೆಗೆ ಆಪ್ಷನ್ ಬಿ ಕೊಬ್ಬು ಸರಿ ಉತ್ತರ. 45ನೇ ಪ್ರಶ್ನೆ ಕಡೆ ಬರುವುದಾದರೆ ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಕ್ಲೋರಿನೈಸೇಷನ್, ಆಪ್ಷನ್ ಬಿ ಫ್ಲೋರಿನೈಸೇಷನ್, ಆಪ್ಷನ್ ಸಿ ಆಕ್ಟರೇಷನ್, ಆಪ್ಷನ್ ಡಿ ಫಿಲ್ಟರೇಷನ್. 45ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಕ್ಲೋರಿನೇಷನ್ ಅಂತ ಹೇಳ್ಬೋದು. ಕ್ಲೋರಿನೇಷನ್ ಸಿಹಿ ನೀರನ್ನು ಶುದ್ಧೀಕರಿಸಲು ಸುಲಭವಾದ ವಿಧಾನ ಯಾವುದಪ್ಪ ಅಂತಂದ್ರೆ ಕ್ಲೋರಿನೇಷನ್ ಅಂತ ಹೇಳ್ಬೋದು. 46ನೇ ಪ್ರಶ್ನೆ, ಗೋಧಿ ಇದು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಪೌಷ್ಟಿಕ ಪೋಷಕ, ಆಪ್ಷನ್ ಬಿ ಸೂಕ್ಷ್ಮ ಪೋಷಕ, ಆಪ್ಷನ್ ಸಿ ಸ್ಥೂಲ ಪೋಷಕ, ಆಪ್ಷನ್ ಡಿ ಯಾವುದು ಅಲ್ಲ. ಗೋಧಿ ಇದು ಒಂದು ಆಹಾರ ಬೆಳೆಯವಾಗಿದೆ. ಈ ಗೋಧಿಗೆ ಸಂಬಂಧಪಟ್ಟಂತೆ ಏನು ಇದು ಪೋಷಕ ಅಂದರೆ ಯಾವ ರೀತಿಯಪ್ಪ ಅಂತಂದ್ರೆ 46ನೇ ಪ್ರಶ್ನೆ ಕ್ವಶನ್ ಕೇಳಿದಾನೆ. ಯಾವ ರೀತಿಯಪ್ಪ ಅಂತಂದ್ರೆ ಇದು ಪೌಷ್ಟಿಕ ಪೋಷಕ ಅಂತ ಹೇಳ್ಬೋದು. ಇದು ಸೂಕ್ಷ್ಮ ಪೋಷಕ ಆಗಂಗಿಲ್ಲ, ಇದು ಪೌಷ್ಟಿಕ ಪೋಷಕ ಅಂತ ಹೇಳ್ಬೋದು. ಸೂಕ್ಷ್ಮ ಪೋಷಕನೂ ಆಗಲ್ಲ, ಸ್ಥೂಲ ಪೋಷಕನೂ ಆಗಂಗಿಲ್ಲ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಎ ಪೌಷ್ಟಿಕ ಪೋಷಕ ಅಂತ ಹೇಳ್ಬೋದು. 46ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಅಂತ ಹೇಳ್ಬೋದು. 47ನೇ ಪ್ರಶ್ನೆ ಕಡೆ ಬರೋದಾದರೆ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳಿದ್ದಾನೆ. ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ನ ಅನುಪಾತ ಎಷ್ಟು ಪ್ರಮಾಣದಲ್ಲಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 1, 2, 1, ಆಪ್ಷನ್ ಬಿ 2:1:1:1, ಆಪ್ಷನ್ ಸಿ 1:1:1:2, ಆಪ್ಷನ್ ಡಿ ಯಾವುದು ಅಲ್ಲ. 47ನೇ ಪ್ರಶ್ನೆ,
47ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಎ 47ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಎ ಸರಿ ಉತ್ತರ. ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್ 1% ಇದ್ದರೆ ಹೈಡ್ರೋಜನ್ 2% ಇರುತ್ತೆ. ಅದೇ ರೀತಿ ಆಕ್ಸಿಜನ್ 1%ರಷ್ಟು ಅಥವಾ 1 ಪ್ರಮಾಣದಷ್ಟು ಇರುತ್ತದೆ. 48ನೇ ಪ್ರಶ್ನೆ ಕಡೆ ಬರೋದಾದರೆ ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಲಿಪಿಡ್ಸ್, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಮೇಲಿನ ಎಲ್ಲವು. 48ನೇ ಪ್ರಶ್ನೆಗೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್. ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. 48ನೇ ಪ್ರಶ್ನೆಗೆ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ ಸರಿ ಉತ್ತರ. 49ನೇ ಪ್ರಶ್ನೆ ಕಡೆ ಬರೋದಾದರೆ 49ನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಲಿಪಿಡ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ವಿಟಮಿನ್, ಆಪ್ಷನ್ ಡಿ ಎಲ್ಲವೂ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ಪ್ರಾಣಿಗಳಲ್ಲಿನ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು ಅಂತ ಕ್ವಶನ್ ಕೇಳಿದೆ. 49ನೇ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಎ ಲಿಪಿಡ್. ಇದು ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಲಿಪಿಡ್ಸ್ ಎಂಬ ಘಟಕಗಳು ಕಂಡುಬರುತ್ತವೆ ಅಂತ ಹೇಳ್ಬೋದು. 49ನೇ ಪ್ರಶ್ನೆ ಆಪ್ಷನ್ ಎ ಸರಿ ಉತ್ತರ. 50ನೇ ಪ್ರಶ್ನೆ ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ವಿಟಮಿನ್, ಆಪ್ಷನ್ ಬಿ ಲಿಪಿಡ್, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಎಲ್ಲವೂ. 50ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ವಿಟಮಿನ್. ಇವು ದೇಹ ನಿಯಂತ್ರಕಗಳಾಗಿ ಸಹ ಕಾರ್ಯನಿರ್ವಹಿಸುತ್ತವೆ. ಮಾನವನ ದೇಹ ನಿಯಂತ್ರಕಗಳಾಗಿ ವಿಟಮಿನ್ಸ್ಗಳು ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ಬೋದು. 51ನೇ ಪ್ರಶ್ನೆ ಕಡೆ ಬರುವುದಾದರೆ ಭಾರತದ ಹಸಿರು ಕ್ರಾಂತಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ. ಆಪ್ಷನ್ ಎ ಎಂ ಸ್ವಾಮಿನಾಥನ್, ಆಪ್ಷನ್ ಬಿ ಎಸ್ ವಿ ಸ್ವಾಮಿನಾಥನ್, ಆಪ್ಷನ್ ಸಿ ಸ್ವಾಮಿನಾಥನ್, ಆಪ್ಷನ್ ಡಿ ಯಾರೂ ಅಲ್ಲ. ನೋಡಿ ಎಂಥ ಆಪ್ಷನ್ಸ್ ಕೊಟ್ಟಿದ್ದಾನೆ ಕನ್ಫ್ಯೂಸ್ ಮಾಡಲಿಕ್ಕೆ. ಏನು ಕ್ವಶನ್ ಕೊಟ್ಟಿದ್ದಾನೆಪ್ಪ ಕ್ವಶನ್ ನೋಡ್ಕೊಳ್ಳಿ ಅನಿಸುತ್ತೆ. ಭಾರತ ಹಸಿರು ಕ್ರಾಂತಿಯ ಜನಕ ಅಥವಾ ಪಿತಾಮಹ ಅಥವಾ ಪರಿಚಯಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಆಪ್ಷನ್ ನೋಡಿ, ಎಲ್ಲವೂ ಕಡೆ ಸ್ವಾಮಿನಾಥ ಕೊಟ್ಟಿದ್ದಾನೆ. 3 ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಕಡೆ ಸ್ವಾಮಿನಾಥ್ ಕಾಮನ್ ಇದೆ. ಆಪ್ಷನ್ ಡಿ ಮಾತ್ರ ಯಾರೂ ಅಲ್ಲ ಅಂತ ಕೊಟ್ಟಿದ್ದಾನೆ. ನೋಡಿ ಆಪ್ಷನ್ ಎನಲ್ಲಿ ಎಂ ಎಸ್ ಸ್ವಾಮಿನಾಥನ್ ಇದೆ, ಆಪ್ಷನ್ ಬಿನಲ್ಲಿ ಎಸ್ ವಿ ಸ್ವಾಮಿನಾಥನ್ ಇದೆ, ಆಪ್ಷನ್ ಸಿ ಬರೀ ಸ್ವಾಮಿನಾಥ್ ಅಂತ ಕೊಟ್ಟಿದ್ದಾನೆ. ಸೊ ಕನ್ಫ್ಯೂಸ್ ಮಾಡಲಿಕ್ಕೆ ಇಲ್ಲಿ ನೋಡ್ತಾ ಇದ್ದಾನೆ ಅವನು ಅಂತ ಹೇಳ್ಬೋದು. ಸೊ 51ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ರವರು ಭಾರತ ಹಸಿರು ಕ್ರಾಂತಿಯ ಪಿತಾಮಹ, ಹಸಿರು ಕ್ರಾಂತಿಯ ಜನಕ ಅಂತ ಹೇಳ್ಬೋದು. ಎಂ ಎಸ್ ಸ್ವಾಮಿನಾಥನ್ರವರನ್ನು ಭಾರತ ಹಸಿರು ಕ್ರಾಂತಿಯ ಜನಕ ಎಂದು ಕರೆಯುತ್ತಾರೆ. 52ನೇ ಪ್ರಶ್ನೆ ಕಡೆ ಬರೋದಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವೆ ಅನುಪಾತ ಎಷ್ಟಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ 2.1, ಆಪ್ಷನ್ ಬಿ 1.2, ಆಪ್ಷನ್ ಡಿ ಆಪ್ಷನ್ ಸಿ 1.1, ಆಪ್ಷನ್ ಡಿ 2.2. 52ನೇ ಪ್ರಶ್ನೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟಿರುತ್ತದೆ ಅಂತ ಕ್ವಶನ್ ಕೇಳಿದ. 52ನೇ ಪ್ರಶ್ನೆ. ಅದಕ್ಕೆ ಸರಿ ಉತ್ತರ ಆಪ್ಷನ್ ಎ 2:1 ಇರುತ್ತದೆ ಅಂತ ಹೇಳ್ಬೋದು. 53ನೇ ಪ್ರಶ್ನೆ ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಆಪ್ಷನ್ ಎ ಲೆವಾಸಿಯೋ, ಆಪ್ಷನ್ ಬಿ ಹೆನ್ರಿ ಕ್ಯಾವೆಂಡಿಶ್, ಆಪ್ಷನ್ ಸಿ ಬೆರ್ಜಲಿಯಸ್, ಆಪ್ಷನ್ ಡಿ ಗ್ರಹಾಂ ಬೆಲ್ ಅಂತ ಹೇಳ್ಬೋದು. ಆಪ್ಷನ್ಸ್ ಕೊಟ್ಟಿದ್ದಾನೆ. 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಹೆನ್ರಿ ಕ್ಯಾವೆಂಡಿಶ್. ಈತನು ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿಯಾಗಿದ್ದಾನೆ. ಯಾರು? ಹೆನ್ರಿ ಕ್ಯಾವೆಂಡಿಶ್ ಅಂತ ಹೇಳ್ಬೋದು. 54ನೇ ಪ್ರಶ್ನೆ ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 2:1, ಆಪ್ಷನ್ ಬಿ 3:1, ಆಪ್ಷನ್ ಸಿ 4:1, ಆಪ್ಷನ್ ಡಿ 5:4.
54ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 2:1 ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಹೈಡ್ರೋಜನ್ 2 ಪಾಯಿಂಟ್ ಇದ್ದರೆ ಹೈಡ್ರೋಜನ್ 2 ಅನುಪಾತದಲ್ಲಿದ್ದರೆ ಆಕ್ಸಿಜನ್ 1 ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ಬೋದು. 54ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 55ನೇ ಪ್ರಶ್ನೆ, ನೀರು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಧಾತು, ಆಪ್ಷನ್ ಬಿ ಅಶುದ್ಧ ವಸ್ತು, ಆಪ್ಷನ್ ಸಿ ಸಂಯುಕ್ತ, ಆಪ್ಷನ್ ಡಿ ಮಿಶ್ರಣ. 55ನೇ ಪ್ರಶ್ನೆ, ನೀರು ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಇದು ನೀರು ಒಂದು ಸಂಯುಕ್ತವಾದ ವಸ್ತುವಾಗಿದೆ ಅಂತ ಹೇಳ್ಬೋದು. ನೀರು ಒಂದು ಸಂಯುಕ್ತ ವಸ್ತು. ಅದಕ್ಕೆ 55ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 56ನೇ ಪ್ರಶ್ನೆ, ಭೂಮಿಯ ಮೇಲೆ ನೀರಿನ ಹಂಚಿಕೆಯನ್ನು ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 97%, ಆಪ್ಷನ್ ಬಿ 80%, ಆಪ್ಷನ್ ಸಿ 97.2%, ಆಪ್ಷನ್ ಡಿ 50%. 56ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. 97.2% ಭೂಮಿಯ ಮೇಲಿನ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಮತ್ತು ಸಾಗರದ ಪ್ರಮಾಣವೇ ಅಧಿಕವಾಗಿದೆ ಅಂತ ಹೇಳ್ಬೋದು. 57ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ಮಾಲ್ಟೋಸ್, ಆಪ್ಷನ್ ಸಿ ಪಿಷ್ಟ, ಆಪ್ಷನ್ ಡಿ ಗ್ಲೈಕೋಜನ್. 57ನೇ ಪ್ರಶ್ನೆಗೆ ಆಪ್ಷನ್ ಎ ಗ್ಲೂಕೋಸ್ ಅಂತ ಹೇಳ್ಬೋದು. ನಮ್ಮ ದೇಹದ ಶಕ್ತಿಯ ಪ್ರಧಾನ ಮೂಲ ಯಾವುದಪ್ಪ ಅಂತಂದ್ರೆ ಗ್ಲೂಕೋಸ್ ಅಂತ ಹೇಳ್ಬೋದು. 58ನೇ ಪ್ರಶ್ನೆ, ಒಂದು ಅಲಿಗೋಸಾಕರೈಡ್ನಲ್ಲಿರುವ ಸರಳ ಸಕ್ಕರೆಗಳ ಅಣುಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 3, ಆಪ್ಷನ್ ಬಿ 2ರಿಂದ 4, ಆಪ್ಷನ್ ಸಿ 10ಕ್ಕಿಂತ ಜಾಸ್ತಿ, ಆಪ್ಷನ್ ಡಿ 2. 58ನೇ ಪ್ರಶ್ನೆ, ಇದಕ್ಕೆ ಸರಿ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಬಿ 2ರಿಂದ 4 ಅಂತ ಹೇಳ್ಬೋದು. ಒಂದು ಅಲಿಗೋಸಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆಯಪ್ಪ ಅಂತಂದ್ರೆ ಸುಮಾರು 2ರಿಂದ 4 ಆಗಿರುತ್ತವೆ ಅಂತ ಹೇಳ್ಬೋದು. 59ನೇ ಪ್ರಶ್ನೆ, ಈ ಆಹಾರದ ಘಟಕಗಳು ತಾಪ ನಿಯಂತ್ರಣಗಳಾಗಿ ಕೆಲಸ ಮಾಡುತ್ತವೆ. ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ಗಳು, ಆಪ್ಷನ್ ಬಿ ಪ್ರೋಟೀನ್ಗಳು, ಆಪ್ಷನ್ ಸಿ ಕೊಬ್ಬುಗಳು, ಆಪ್ಷನ್ ಡಿ ನಾರು ಪದಾರ್ಥಗಳು. ಏನು ಕೊಟ್ಟಿದ್ದಾನೆ ಕ್ವಶನ್ನು? ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ. ಈ ಕೆಳಗಿನ ಯಾವುವು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಆಪ್ಷನ್ ಸಿ ಕೊಬ್ಬುಗಳು, ಆಪ್ಷನ್ ಡಿ ನಾರು ಪದಾರ್ಥಗಳು. 59ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕೊಬ್ಬುಗಳು ಅಂತ ಹೇಳ್ಬೋದು. 60ನೇ ಪ್ರಶ್ನೆ ಕಡೆ ಬರುವುದಾದರೆ 60ನೇ ಪ್ರಶ್ನೆ, ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾದ ಅಣುಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ CaCl2, ಆಪ್ಷನ್ ಬಿ CaSO4, ಆಪ್ಷನ್ ಸಿ Ca2, ಆಪ್ಷನ್ ಡಿ MgSO4. 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ CaHCO3 ಅಂತ ಹೇಳ್ಬೋದು. 60ನೇ ಪ್ರಶ್ನೆಗೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ನೀರಿನ ತಾತ್ಕಾಲಿಕ ಗಡಸುತನಕ್ಕೆ CaHCO3 ಇದು ಸಹಾಯಕವಾಗಿದೆ ಅಂತ ಹೇಳ್ಬೋದು. 61ನೇ ಪ್ರಶ್ನೆ, ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿರುವ ಲವಣಗಳು ಯಾವುವು ಅಂತ ಕ್ವಶನ್ ಕೇಳಿದ್ದಾನೆ. ಏನು ನೋಡಿ ಕ್ವಶನ್ ರಿಪೀಟ್ ಮಾಡ್ತೀನಿ ಇನ್ನೊಂದ್ಸತಿ. 61ನೇ ಪ್ರಶ್ನೆ, ಗಡಸುತನಕ್ಕೆ ಕಾರಣವಾಗಿರುವ ನೀರಿನಲ್ಲಿ ಇರುವ ಲವಣಗಳು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ CaCl2, ಆಪ್ಷನ್ ಬಿ CaSO4, ಆಪ್ಷನ್ ಸಿ CaHCO3, ಆಪ್ಷನ್ ಡಿ ಎಲ್ಲವೂ ಅಂತ ಕ್ವಶನ್ ಕೇಳಿದ್ದಾನೆ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು 61ನೇ ಪ್ರಶ್ನೆ. ಅದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಅಂತ ಹೇಳ್ಬೋದು. ಏನು ಇವು 3 ಇದಾವಲ್ಲ, CaCl2, CaSO4, CaHCO3, O2 ಅಂತ ಹೇಳಿದವಲ್ಲ, ಇವು 3 ಲವಣಗಳು ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾದ ಒಂದು ಲವಣಗಳ ಅಂಶಗಳು ಅಂತ ಹೇಳ್ಬೋದು. 61ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರ, ಮೇಲಿನ ಎಲ್ಲವು.
ನೆಕ್ಸ್ಟ್ 62ನೇ ಪ್ರಶ್ನೆ ಕಡೆ ಬರೋದಾದರೆ, ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯೋ ಬಿಂದು ಎಷ್ಟು % ಇರುತ್ತದೆ ಅಥವಾ ಎಷ್ಟಾಗಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ 99 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 90 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್. 62ನೇ ಪ್ರಶ್ನೆ ಏನಿದೆ ಇನ್ನೊಂಚೂರು ರಿಪೀಟ್ ನೋಡಿ. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯೋ ಬಿಂದು ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ 100% ಅಂತ ಹೇಳ್ಬೋದು. ಸಮುದ್ರ ಮಟ್ಟದಲ್ಲಿ 100% ಮಟ್ಟದಲ್ಲಿ ನೀರಿನ ಕುದಿಯೋ ಬಿಂದು ಇರುತ್ತದೆ ಅಂತ ಹೇಳ್ಬೋದು. 100 ಡಿಗ್ರಿ ಸೆಲ್ಸಿಯಸ್ನಷ್ಟು ಸಮುದ್ರ ಮಟ್ಟದಲ್ಲಿ ನೀರಿನ ಒಂದು ಕುದಿಯೋ ಬಿಂದು ಸಹ ಹೊಂದಿರುತ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ 63ನೇ ಪ್ರಶ್ನೆ. ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಇದೊಂದು ಹೇಳಿಕೆ ಕೊಟ್ಟಿದ್ದಾನೆ. ಇದು ಹೇಳಿಕೆ ಯಾವ ರೀತಿ ಇದೆ ಅಂತ ನೋಡ್ತೋಗೋಣ. ಆಪ್ಷನ್ ಎ ಮಂಜುಗಡ್ಡೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಆಪ್ಷನ್ ಬಿ ಮಂಜುಗಡ್ಡೆ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ಆಪ್ಷನ್ ಡಿ ಯಾವುದೂ ಅಲ್ಲ. 63ನೇ ಪ್ರಶ್ನೆ ಮಂಜುಗಡ್ಡೆಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿರುತ್ತಾನೆ. ಅದು ಹೇಳಿಕೆ ಯಾವುದಪ್ಪ ಅಂತಂದ್ರೆ ಮಂಜುಗಡ್ಡೆ ನೀರಿನಲ್ಲಿ ತೇಲುತ್ತದೆ. ಅದು ಹೇಳಿಕೆ ಏನಪ್ಪ ಅಂತಂದ್ರೆ ಒಂದನೇದು ಆಪ್ಷನ್ ಎ ಮಂಜುಗಡ್ಡೆಯ ಸಾಂದ್ರತೆ ನೀರಿಗಿಂತ ಹೆಚ್ಚು, ಆಪ್ಷನ್ ಬಿ ಮಂಜುಗಡ್ಡೆ ಸಾಂದ್ರತೆ ನೀರಿಗಿಂತ ಕಡಿಮೆ ಅಂತ ಕೊಟ್ಟಿದ್ದ. ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. 63ನೇ ಪ್ರಶ್ನೆ ಅಂತ ಚಂದ ಪ್ರಶ್ನೆ ಇದೆ ನೋಡಿ. ಆಪ್ಷನ್ ಬಿ ಮಂಜುಗಡ್ಡೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ, ಆದ್ದರಿಂದ ಮಂಜುಗಡ್ಡೆಯು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತದೆ ಅಂತ ಹೇಳ್ಬೋದು. 63ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿ ಉತ್ತರ. ನೆಕ್ಸ್ಟ್ ಪಾಯಿಂಟ್ 64ನೇ ಪ್ರಶ್ನೆ. ದೇಹದ ಬೆಳವಣಿಗೆಗೆ ಕಾರಣವಾದ ಪೋಷಕಾಂಶಗಳು. ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಲಿಪಿಡ್, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ಖನಿಜ. 64ನೇ ಪ್ರಶ್ನೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಪ್ರೋಟೀನ್ ಅಂತ ಹೇಳ್ಬೋದು. 64ನೇ ಪ್ರಶ್ನೆಗೆ ಪ್ರೋಟೀನ್ ಇದು ದೇಹದ ಬೆಳವಣಿಗೆಗೆ ಕಾರಣವಾದ ಒಂದು ಪ್ರಮುಖ ಪೋಷಕಾಂಶಗಳಲ್ಲಿ ಪ್ರೋಟೀನ್ ಸಹ ಒಂದಾಗಿದೆ ಅಂತ ಹೇಳ್ಬೋದು. ಈ ಪ್ರೋಟೀನಿಂದ ಮನುಷ್ಯನ ದೇಹದ ಬೆಳವಣಿಗೆಗೆ ಸಹಾಯಕಾರಿಯಾದ ಒಂದು ಅಂಶ ಇದು ಪ್ರೋಟೀನ್ ಅಂತ ಹೇಳ್ಬೋದು. ನೆಕ್ಸ್ಟ್ 65ನೇ ಪ್ರಶ್ನೆ. ಪ್ರೋಟೀನ್ನಲ್ಲಿರುವ ಮೂಲ ವಸ್ತುಗಳು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ CHO, ಆಪ್ಷನ್ ಬಿ CNO, ಆಪ್ಷನ್ ಸಿ CHON, ಆಪ್ಷನ್ ಡಿ CNO. 65ನೇ ಪ್ರಶ್ನೆಗೆ ಪ್ರೋಟೀನ್ನಲ್ಲಿರೋ ಮೂಲ ವಸ್ತುಗಳು ಅಂತ ಕ್ವಶನ್ ಕೇಳಿದ್ದ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು. 65ನೇ ಪ್ರಶ್ನೆಗೆ ಆಪ್ಷನ್ ಸಿ CHON ಇದು ಪ್ರೋಟೀನ್ನಲ್ಲಿರೋ ಒಂದು ಮೂಲ ವಸ್ತುವಾಗಿದೆ ಅಂತ ಹೇಳ್ಬೋದು. ಮೂಲ ವಸ್ತು. ಅದಕ್ಕೆ 65ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿ ಉತ್ತರ. ನೆಕ್ಸ್ಟ್ 66ನೇ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು. ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ಕೊಬ್ಬಿನ ಆಮ್ಲಗಳು, ಆಪ್ಷನ್ ಸಿ ಅಮೈನೋ ಆಮ್ಲಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. 66ನೇ ಪ್ರಶ್ನೆ. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಯಾವುದು ಅಂತ ಕ್ವಶನ್ ಕೇಳಿದ್ದ. ಆಪ್ಷನ್ ಎ ಗ್ಲೂಕೋಸ್, ಆಪ್ಷನ್ ಬಿ ಕೊಬ್ಬಿನ ಆಮ್ಲಗಳು, ಆಪ್ಷನ್ ಸಿ ಅಮೈನೋ ಆಮ್ಲಗಳು, ಆಪ್ಷನ್ ಡಿ ಯಾವುದೂ ಅಲ್ಲ. 66ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ ಗ್ಲೂಕೋಸ್ ಅಂತ ಹೇಳ್ಬೋದು. ಕಾರ್ಬೋಹೈಡ್ರೇಟ್ಗಳ ಜೀರ್ಣಕ್ರಿಯೆಯಿಂದ ಬರುವುದು ಯಾವ ಒಂದು ಆಮ್ಲ ಅಂತಂದ್ರೆ ಒಂದು ಒಂದು ಪ್ರಕ್ರಿಯೆ ಯಾವುದಪ್ಪ ಅಂದ್ರೆ ಗ್ಲೂಕೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 67ನೇ ಪ್ರಶ್ನೆ. ಪ್ರೋಟೀನ್ನಲ್ಲಿರುವ ಗುಂಪು ಅಂತ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ಎ COOH, ಆಪ್ಷನ್ ಬಿ -NH2, ಆಪ್ಷನ್ ಸಿ -CHO3, ಆಪ್ಷನ್ CHO, ಆಪ್ಷನ್ ಡಿ -OH. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ -NH2 ಅಂತ ಹೇಳ್ಬೋದು. ಪ್ರೋಟೀನ್ನಲ್ಲಿರುವ ಒಂದು ಗುಂಪಿನ ಕಣವಾಗಿದೆ. ಯಾವುದು ಅಂದ್ರೆ -NH2 ಅಂತ ಹೇಳ್ಬೋದು. ನೆಕ್ಸ್ಟ್ 68ನೇ ಪ್ರಶ್ನೆ. ಇರುಳು ಗುರುಡುತನಕ್ಕೆ ಕಾರಣವಾದ ಜೀವಸತ್ವ. ಆಪ್ಷನ್ ಎ ಜೀವಸತ್ವ ಎ, ಆಪ್ಷನ್ ಬಿ ಜೀವಸತ್ವ ಬಿ, ಆಪ್ಷನ್ ಸಿ ಜೀವಸತ್ವ ಸಿ, ಆಪ್ಷನ್ ಡಿ ಜೀವಸತ್ವ ಇ.
ಇರುಳುಗೂಡುತನಕ್ಕೆ ಕಾರಣವಾದ ಜೀವಸತ್ವ. ಈ ಜೀವಸತ್ವದ ಕೊರತೆಯಿಂದ ಇರುಳುಗೂಡುತನ ಕಂಡುಬರುತ್ತದೆ ಅಂತ ಕೊಟ್ಟಿದ್ದ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ ಜೀವಸತ್ವ ಎ ಅಥವಾ ವಿಟಮಿನ್ ಎ ಜೀವಸತ್ವ ಎ ಅಂತ ಹೇಳ್ಬೋದು. ಈ ಜೀವಸತ್ವ ಎನ ಕೊರತೆಯಿಂದ ಇರುಳುಗೂಡುತನಕ್ಕೆ ಒಂದು ಕಾರಣವಾದ ಅಂಶವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ 69ನೇ ಪ್ರಶ್ನೆ, ಅಯೋಡಿನ ಕೊರತೆಯಿಂದ ಬರುವ ರೋಗ ಯಾವುದು? ಆಪ್ಷನ್ ಎ ಗಳಗಂಡ ರೋಗ, ಆಪ್ಷನ್ ಬಿ ಕಾಲರಾ ರೋಗ, ಆಪ್ಷನ್ ಸಿ ಮಲೇರಿಯಾ ರೋಗ, ಆಪ್ಷನ್ ಡಿ ರಿಕೆಟ್ಸ್ ಅಂತ ಹೇಳ್ಬೋದು. ಆಪ್ಷನ್ ಡಿ ರಿಕೆಟ್ಸ್ ಅಂತ ಹೇಳ್ಬೋದು. ಅಯೋಡಿನ ಕೊರತೆಯಿಂದ ಬರುವ ಪ್ರಮುಖ ರೋಗ ಯಾವುದು ಅಂತ ಕ್ವಶನ್ ಕೇಳಿದ್ದ. 69ನೇ ಪ್ರಶ್ನೆ, ಅದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತಂದ್ರೆ ಗಳಗಂಡ ರೋಗವು ಅಯೋಡಿನ ಕೊರತೆಯಿಂದ ಬರ್ತಕ್ಕಂಥ ಒಂದು ಪ್ರಮುಖವಾದ ರೋಗವಾಗಿದೆ. 69ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿ ಉತ್ತರ. 70ನೇ ಪ್ರಶ್ನೆ ಕಡೆ ಬರುವುದಾದರೆ 70ನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಿಸುವ ಜೀವಸತ್ವ. ಆಪ್ಷನ್ ಎ ಜೀವಸತ್ವ ಎ, ಆಪ್ಷನ್ ಬಿ ಜೀವಸತ್ವ ಬಿ, ಆಪ್ಷನ್ ಸಿ ಜೀವಸತ್ವ ಕೆ, ಆಪ್ಷನ್ ಡಿ ಜೀವಸತ್ವ ಡಿ. ರಕ್ತವನ್ನು ಹೆಪ್ಪುಗಟ್ಟಿಸಲಿಕ್ಕೆ ಆಪ್ಷನ್ ಸಿ ಜೀವಸತ್ವ ಕೆ. ಈ ಜೀವಸತ್ವ ಕೆವು ರಕ್ತದ ಹೆಪ್ಪುಗಟ್ಟಿಸುವಿಕೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳ್ಬೋದು. ಅದೇ ಯಾವುದಪ್ಪ ಅಂತಂದ್ರೆ ಜೀವಸತ್ವ ಕೆ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬಹುದು. ಸೊ ಇವತ್ತಿನ ತರಗತಿಗೆ ಎಷ್ಟು ಸಾಕು. ಸುಮಾರು ಈಗ ಏನಿಲ್ಲಪ್ಪ ಅಂತಂದ್ರು 56 ನಿಮಿಷ ಅಂದರೆ ಸರಾಸರಿ 1 ಗಂಟೆಗಳ ಕಾಲದವರೆಗೆ ತರಗತಿಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ನನಗೂ ಪರ್ಸ್ನಲ್ ಈಗ ಟೈಮ್ ಇಲ್ಲ, ಪರ್ಸ್ನಲ್ ಕೆಲಸ ಇದೆ. ಸೊ ಆದ್ದರಿಂದ ಸುಮಾರು ಇಲ್ಲಿ 70 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ನಾನು ಹೇಳಿದ ಟೋಟಲ್ 140 ಪ್ರಶ್ನೆಗಳಿದ್ದಾವೆ ಅಂತ. ಟೋಟಲ್ 140 ಪ್ರಶ್ನೆ ಇದ್ದಾವೆ. ಅದರಲ್ಲಿ 2 ಗಂಟೆ ನಾನು ಅಂದ್ಕೊಂಡಿದ್ದೆ ಸುಮಾರು 2 ಗಂಟೆಗಳ ಕಾಲದವರೆಗೆ ಈ ತರಗತಿ ನಡೆಯುತ್ತೆ ಅಂತ. ಸೊ ಅದೇ ರೀತಿಯಾಗಿದೆ. ಸೊ ಇವತ್ತಿನ ತರಗತಿಯಲ್ಲಿ ಪಾರ್ಟ್ 1 ವಿಡಿಯೋನಲ್ಲಿ 70 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಇನ್ನು ಉಳಿದಿರುವ 70 ಪ್ರಶ್ನೆಗಳನ್ನು ನಾಳೆ ಅಂದರೆ ಪಾರ್ಟ್ 2 ವಿಡಿಯೋನಲ್ಲಿ ಬರುತ್ತೆ. ಸೊ ಅಲ್ಲಿಯೂ ತನಕ ಎಲ್ಲರೂ ವೇಟ್ ಮಾಡಿ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ PSI ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಹೋಗೋಣ. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ಉಳಿದಿರುವ 71ನೇ ಪ್ರಶ್ನೆಯಿಂದ ಚರ್ಚೆ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೋತ್ಸಾಹವನ್ನು ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ.